ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಸೋಮವಾರದ ವ್ಲಾಗು. ಸೊ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಈ ರೆಸ್ಟೋರೆಂಟ್ಸಲ್ಲೆಲ್ಲ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದೊಂದು ಆಪ್ಷನ್ ಇರುತ್ತೆ, ವೆಜ್ ಪಲಾವ್ ವಿತ್ ಮೊಸರು ಬಜ್ಜಿ. ಅದೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದನ್ನೇ ಸೇಮ್ ರೆಸ್ಟೋರೆಂಟ್ಸಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರಲ್ವ ಅದೇ ಟೇಸ್ಟು ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ನಿಮ್ಮೆಲ್ಲರ ಜೊತೆ ಈ ವಿಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರದ್ದು ರೆಸಿಪಿ. ಬನ್ನಿ ನೋಡೋಣ. ಸೊ ನಾನಿಲ್ಲಿ ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಹಸಿ ಬಟಾಣಿ, ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ಮನೇಲಿ ಮೂರೇ ಇರೋದ್ರಿಂದ ನಾನು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಗಡ್ಡೆ ಈರುಳ್ಳಿ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 3ರಿಂದ 4. ಸೊ ಇದೆಲ್ಲ ಡ್ರೈ ಸ್ಪೈಸಸ್ಸು, ಅಂದರೆ ಸೋಂಪು, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ. ಇದು ಯೂಶ್ವಲಿ ಏನು ಬಿರಿಯಾನಿಗೆ ಯೂಸ್ ಮಾಡ್ತೀವಲ್ಲ ಇದೆ, ಅದೇ ಸೇಮು. ಸೊ ಡ್ರೈ ಸ್ಪೈಸಸ್ ಹಾಕೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಅದು ಎಣ್ಣೆಲಿ ಹಾಕೋಷ್ಟರಲ್ಲೇ ಆ ಫ್ಲೇವರ್ ಅದು ಎಣ್ಣೆಲಿ ಬರುತ್ತೆ. ಸೀದಿಸ್ಬೇಡಿ, ಹಾಕಿದ ತಕ್ಷಣ ಹಂಗೆ ಈರುಳ್ಳಿ ಹಾಕ್ಕೊಳ್ಳಿ, ಸೊ ದಟ್ ಅದು ಸ್ವಲ್ಪ ಸೀದೋದು ಅಂಥದ್ದೆಲ್ಲ ಆಗಲ್ಲ. ಸೊ ಈ ಈರುಳ್ಳಿ ಒಂದು ರೆಡ್ ಕಲರ್ ಆಗಬೇಕು, ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು. ರೆಡ್ ಕಲರ್ ಒಂಥರ ಕಲರ್ ಚೇಂಜ್ ಆಗುತ್ತೆ. ಅಂಥ ಟೈಮಲ್ಲಿ ನೀವು ತರಕಾರಿ ಹಾಕ್ಕೋಬೇಕು. ತರಕಾರಿ ನೀವು ಎಲ್ಲ ತರಕಾರಿನೂ ಒಂದೇ ಸಲ ಹಾಕ್ಕೊಂಡು, ಟೊಮೆಟೊ ಮಾತ್ರ ಸಪ್ರೇಟ್ ಹಾಕ್ಕೋಬೋದು. ಬಟ್ ನನಗೆ ಇಲ್ಲಿ ಸ್ವಲ್ಪ ಟೈಮ್ ಕಡಿಮೆ ಇತ್ತು, ಸೊ ಅದಕ್ಕೆ ಎಲ್ಲ ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ. ಮಕ್ಳಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗ್ತಾಯಿತ್ತು ಅಂತ. ಬಟ್ ನೀವು ಮಾಡ್ಕೋಬೇಕಾದ್ರೆ ತರಕಾರಿ ಸಪ್ರೇಟ್ ಹಾಕ್ಕೊಂಡು ಟೊಮೆಟೊನ ಒಂದು ತರಕಾರಿ ಆಫ್ ಬೆಂದಮೇಲೆ ಹಾಕ್ಕೊಳ್ಳಿ, ಯಾಕಂದರೆ ಟೊಮೆಟೊ ಬೇಕೇ ಜಾಸ್ತಿ ಟೈಮ್ ಬೇಕಾಗಲ್ಲ. ಸೊ ಇವಾಗ ನೆಕ್ಸ್ಟು ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ 1-2 ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ನೆಕ್ಸ್ಟು 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಒಂಚೂರು ನೀರು ಹಾಕ್ಕೊಂಡು. ಸೊ ಇದು ಇಷ್ಟೇ ಮಸಾಲೆ ನಾನು ಯೂಸ್ ಮಾಡೋದು, ಯಾವುದೇ ರೀತಿ ಪುಡಿಗಳು ಯೂಸ್ ಮಾಡಲ್ಲ ಇದಕ್ಕೆ. ಮತ್ತು ಇನ್ನೊಂದು ಕೀ ಇಂಗ್ರೀಡಿಯೆಂಟ್ ಏನಂದರೆ ಕಾಯಿ ಹಾಲು, ಅಂದರೆ ಈ ತೆಂಗಿನಕಾಯಿನ ನೀಟಾಗಿ ರುಬ್ಕೊಂಡು ಅದರಲ್ಲಿರೋ ಬರೀ ಹಾಲನ್ನ ಮಾತ್ರ ತೆಗೆದುಕೋಬೇಕು. ಅದನ್ನು ನೀವು ಯೂಸ್ ಮಾಡ್ಕೋಬೇಕು ಇಲ್ಲಿ. ಸೊ ಡೈಲ್ಯೂಟ್ ಮಾಡಿಕೊಂಡು, ಸೊ ನೀವೇನಾದರೂ 1 ಗ್ಲಾಸ್ ಅಕ್ಕಿ ಯೂಸ್ ಮಾಡಿದ್ರೆ 2 ಗ್ಲಾಸ್ ಡೈಲ್ಯೂಟೆಡ್ ತೆಂಗಿನಕಾಯಿ ಹಾಲು ಹಾಕ್ಕೋಬೇಕು. ಆವಾಗ ಅದು ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲ್ ಪಲಾವ್ ಟೇಸ್ಟೇ ಬರುತ್ತೆ. ಸೊ ಇಲ್ಲಿ ನಾನು ಯಾವುದೇ ರೀತಿ ಪೌಡರ್ಸ್ ಯೂಸ್ ಮಾಡ್ತಾಯಿಲ್ಲ, ಅಂದರೆ ಧನಿಯಾ ಪೌಡರ್, ಖಾರದ ಪುಡಿ ಏನೂ ಯೂಸ್ ಮಾಡ್ತಾಯಿಲ್ಲ. ಜಸ್ಟು ರುಬ್ಕೊಂಡಿರೋ ಮಸಾಲೆ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ನೀಟಾಗಿ ಆ ಮಸಾಲೆ ರುಬ್ಕೊಂಡಿರೋದನ್ನು, ಈ ತರಕಾರಿ ಎಲ್ಲ ಆಲ್ಮೋಸ್ಟ್ ಆಫ್ ಬೆಂದಿದೆ, ಇಂಥ ಟೈಮಲ್ಲಿ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಆಲ್ರೆಡಿ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ, ಅಂದರೆ ಈ ತರಕಾರಿ ಬೇಯೋಷ್ಟರಲ್ಲಿ ಅದು ನೆನೆಸಿ ಇಟ್ಟಿರೋದ್ರಿಂದ ಸ್ವಲ್ಪ ಒಂದೇ ವಿಜಿಲ್ಗೆ ಪಲಾವ್ ಆಗೋಗುತ್ತೆ, ಪ್ಲಸ್ ಉದ್ರಾಗಿ ಬರುತ್ತೆ. ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಇದು ಒಂದು ಒಳ್ಳೆ ರೆಸಿಪಿ. ಇದಕ್ಕೆ ಕಾಂಬಿನೇಷನ್ ಹಾಕಿ ನೀವು ಕರ್ಡ್ ಇಲ್ಲಾಂದರೆ ಮೊಸರು ಬಜ್ಜಿ ಥರ, ಸಲಾಡ್ ಥರ ಮಾಡಿ ಕೊಡ್ಬೋದು. ಸೊ ಇವಾಗ ಅಕ್ಕಿ ತೊಳೆದಿರೋ ನೀರೆಲ್ಲ ಇತ್ತಲ್ವ, ಅದನ್ನು ನೀಟಾಗಿ ಗಿಡಗಳಿಗೆ, ಇಂಡೋರ್ ಪ್ಲಾಂಟ್ಸ್ಗೆಲ್ಲ ನಾನು ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕು, ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಸೊ ನಾವಿವಾಗ ಬಿರಿಯಾನಿ ಇಲ್ಲ ಪಲಾವ್ ಈ ಥರ 1 ಪಾಟ್ ರೆಸಿಪಿ ಮಾಡಬೇಕಾದ್ರೆ ಅಕ್ಕಿ ಬಂದು ಇನ್ನೇನು ನೀರು ಕುದೀತಾ ಇರೋ ಆ ಟೈಮಲ್ಲಿ ಹಾಕಬೇಕು. ಬೇರೆ ಅಂದರೆ ಕುದಿ ಇನ್ನೂ ಬರ್ದಿರೋವಾಗ ಹಾಕಿದ್ರೆ ಅದು ಚೆನ್ನಾಗಾಗಲ್ಲ ರೈಸು. ಸೊ ಇವಾಗ ಆಲ್ಮೋಸ್ಟ್ ಒಂದು ಕುದಿ ಬಂದಿದೆ, ಅಂಥ ಟೈಮಲ್ಲಿ ನಾನು ರೈಸ್ ಹಾಕಿದ್ದೀನಿ. ಮತ್ತು ಈ ಕಾಯಿ ಹಾಲು ಅದು ತೆಗಿಯೋ ಪ್ರೋಸೆಸ್ ನಾನು ವಿಡಿಯೋ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಮಿಸ್ ಆಯಿತು, ಅದರಿಂದ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ನೀವು ಡೈರೆಕ್ಟಾಗಿ ನೀರು ಸಹ ಹಾಕ್ಕೋಬೋದು. ಬಟ್ ನಿಮಗೆ ಅದು ಅಥೆಂಟಿಕ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬೇಕಂದರೆ ನೀವು ಕಾಯಿ ಹಾಲು ನೀರೇ ಹಾಕ್ಕೋಬೇಕು ಇದಕ್ಕೆ, ಅವಾಗೇ ಅದು ಟೇಸ್ಟ್ ಬರುತ್ತೆ. ಸೊ ಇವಾಗ ಆಲ್ಮೋಸ್ಟ್ 1 ವಿಸಿಲ್ ಹಾಕಿದ್ಮೇಲೆ ಈ ಥರ ಉದ್ರಾಗಿ ಪಲಾವ್ ರೆಡಿಯಾಗಿದೆ. ಇದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇದೊಂದು ರೆಸಿಪಿ. ಸೊ ಇದ್ರ ಜೊತೆಗೆ ನೀವು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡ್ಕೋಬೋದು, ಅಂದರೆ ಸೌತೆಕಾಯಿ, ಮೊಸರು ಎಲ್ಲ ಹಾಕಿ ಮಾಡ್ಕೊಳ್ತೀವಲ್ವ ಯೂಶ್ವಲಿ ಬಿರಿಯಾನೀಸ್ಗೆ ಎಲ್ಲ, ಆ ಥರ ಮಾಡಿಕೊಂಡು ಇದ್ರ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಟ್ ಇವತ್ತು ಸೌತೆಕಾಯಿ ಎಲ್ಲ ಕುತ್ಕೊಂಡು ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ, ಜಸ್ಟು ಮೊಸರು ಜೊತೆ ತಿಂದ್ವಿ. ಅದೂ ಚೆನ್ನಾಗೇ ಇರುತ್ತೆ ಪ್ಲೇನ್ ಮೊಸರು ಜೊತೆ ತಿನ್ನೋಕ್ಕೂ. ಸೊ ಸೋಮವಾರ ಆಗಿರೋದಕ್ಕೆ ಆಚೆ ಎಲ್ಲ ನೀಟಾಗಿ ರಂಗೋಲಿ ಬಿಡಿಸಿದ್ದೀನಿ, ಗುಡಿಸಿ. ಸೊ ಈ ಒಂದು ಪ್ಲ್ಯಾಂಟ್ ಅಂತೂ ನಂಗೆ ತುಂಬಾ ಇಷ್ಟ ಆಗ್ತಾಯಿದೆ. ಅದೊಂಥರ ಕಳೆ ಇನ್ಕ್ರೀಸ್ ಮಾಡಿದೆ ನಮ್ಮದು ಎಂಟ್ರೆನ್ಸ್ ಬಾಗ್ಲ ಹತ್ರ ಅಂತಲೇ ಹೇಳ್ಬೋದು.
ಸೊ ನೆಕ್ಸ್ಟ್ ಬಾಗಿಲು ಮುಂದೆ ಒಂದು ಪುಟಾಣಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸೊ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಏನು ಈ ಒಂದು ರಂಗೋಲಿ ಇದು ತೋರಿಸ್ತಾ ಇದ್ನಲ್ಲ ಆ ಥರ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಸೊ ಅದರಿಂದ ಜಸ್ಟ್ ಗ್ಲಿಮ್ಸ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ರಂಗೋಲಿ ಎಲ್ಲ ಬಿಟ್ಮೇಲೆ ಮನೇಲಿ ಪೂಜೆ ಮಾಡಿ ನೆಕ್ಸ್ಟು ಮಧ್ಯಾಹ್ನದ ಲಂಚಿಗೆ ಸಾಂಬಾರು ಸಹ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ನನಗೆ ಮಧ್ಯಾಹ್ನ ಏನಾದರೂ ಅದಕ್ಕೆ ರೈಸು ಮುದ್ದೆ ಅಷ್ಟೇ ಮಾಡ್ಕೊಳ್ಳೋಕ್ಕೆ ಟೈಮ್ ಇರುತ್ತೆ ಅಂತ. ಸೊ ಇಲ್ಲಿ ಬೆಂಡೆಕಾಯಿ ಮಸಾಲೆ ಮಾಡ್ಕೊಂಡಿದ್ದೆ ಸಾರು. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಮಧ್ಯಾಹ್ನ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂದೆ. ಸೊ ಇದಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಎಷ್ಟು ಜನ ಇಲ್ಲಿ ಮುದ್ದೆ ಇಷ್ಟಪಡ್ತೀರಾ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವತ್ತು ನಮ್ಮ ಹಸ್ಬೆಂಡ್ ಫ್ರೆಂಡು ಗಿನ್ನ ಹಾಲು ಅಂತ ಬರುತ್ತಲ್ವ, ಅಂದರೆ ಹಸುದು ಫಸ್ಟ್ 3 days ಹಾಲೇನಿರುತ್ತಲ್ಲ ಅದನ್ನು ಗಿನ್ನು ಅಂತ ಕರಿತೀವಿ, ಅದು ತಂದು ಕೊಟ್ಟಿದ್ರು 1 ಲೀಟ್ರು. ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಗಿನ್ನಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಅವಲಕ್ಕಿ, ಒಂದು ಅರ್ಧ ಕಪ್ ಕಡಲೆ ಪಪ್ಪು, ಅರ್ಧ ಕಪ್ ಕಡಲೆ ಬೀಜ, ರವೆ 1-2 ಟೇಬಲ್ ಸ್ಪೂನು, ಅರ್ಧ ಕಪ್ಪು ತೆಂಗಿನಕಾಯಿ ಮತ್ತು 1 ಕಪ್ಪು ಬೆಲ್ಲ, ಇಷ್ಟು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು. ಸೊ ನಾನು ಈ ಕಡಲೆಪಪ್ಪು ಮತ್ತು ಕಡಲೆ ಬೀಜ ಏನಿದೆಯಲ್ಲ ಅದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಇದನ್ನು ತುಂಬ ಜನ ತುಂಬ ಥರ ಮಾಡ್ತಾರೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಆ ಒಂದು ತೆಂಗಿನಕಾಯಿ ಸಹ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, ಅದನ್ನು ರುಬ್ಕೊಳ್ತಾ ಇದ್ದೀನಿ ತರಿಯಾಗಿ. ಸೊ ಈ ಥರ ತರಿಯಾಗಿ ರುಬ್ಕೊಳ್ಳೋದ್ರಿಂದ ಅದೊಂಥರ ಸ್ವೀಟಲ್ಲಿ ಸಿಕ್ಕಿದಾಗ ಒಂಥರ ರುಚಿ ಚೆನ್ನಾಗಿ ಅನಿಸುತ್ತೆ. ಸೊ ಯೂಶ್ವಲಿ ಈ ಗಿನ್ನಾಲು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ವರ್ಷಕ್ಕೆ 1 ಸಲ ಆದರೂ ಗಿನ್ನು ತಿನ್ನಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಸೊ ಬಟ್ ಈಗಿನ ಕಾಲದಲ್ಲಿ ಸಿಗೋದೇ ಕಷ್ಟ. ಸೊ ನಮ್ಮ ಹಸ್ಬೆಂಡು ಈ ಥರ ಅವರು ಫ್ರೆಂಡ್ಸ್ ಮುಖಾಂತರ ತರಿಸ್ಕೊಳ್ತಾರೆ, ಅಂದರೆ ನಿಮ್ಮ ಮನೇಲಿ ಯಾವಾಗಾಗುತ್ತೋ ನನಗೂ 1 ಲೀಟ್ರ್ ತಂದು ಕೊಡು ಅಂತ. ಪಾಪ ಅವರು ಈ ಸಲ ತಂದು ಕೊಟ್ಟಿದ್ದಾರೆ ನಮಗೆ. ಸೊ ಈ ಗಿನ್ನಾಲಲ್ಲಿ ತುಂಬಾ ಒಂಥರ ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ, ಬಟ್ ಪೌಷ್ಟಿಕಾಂಶಗಳು ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಸೊ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇದು ಒಂಥರ ಕೈ ಲೈಕ್ ಬಿಡ್ದಿರ ಆಡಿಸ್ತಾನೆ ಇರಬೇಕು ಗಿನ್ನಲ್ಲಿ ಮಾಡಬೇಕಾದ್ರೆ, ಈ ಥರ ಒಡ್ಕೊಂಡು ಬರುತ್ತೆ ಹಾಲು ಕಾಯಿಸ್ತಾ ಇದ್ದರೆ. ಸೊ ನೆಕ್ಸ್ಟು ಇನ್ನೇನು ಆಲ್ಮೋಸ್ಟ್ ಕುದಿ ಬರಬೇಕು, ಒಂದು ಕುದಿ ಬಂದ ಮೇಲೆ ಮಾತ್ರ ನಾವು ಅವಲಕ್ಕಿನ ಹಾಕಬೇಕು. ಸೊ ಇದನ್ನು ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ. ಅಕ್ಕಿ ಹಾಕ್ತಾರೆ, ಬರೀ ರವೆಯಲ್ಲಿ ಮಾಡ್ತಾರೆ. ಬಟ್ ನಾನಿಲ್ಲಿ ಅವಲಕ್ಕಿ ಮತ್ತು ರವೆ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದೊಂಥರ ಸ್ವೀಟ್ ಪೊಂಗಲ್ ಥರನೇ ಅನಿಸುತ್ತೆ, ಅವಲಕ್ಕಿ ಪೊಂಗಲ್ ಥರ. ಸೊ ಇವಾಗ ಈ ಒಂದು ಹಾಲಿಗೆ ಡೈರೆಕ್ಟಾಗಿ ನಾವು ಅವಲಕ್ಕಿ ಹಾಕಬೇಕು, ಫಸ್ಟು ಬೆಲ್ಲ ಹಾಕ್ಬಾರ್ದು. ಎಷ್ಟೊಂದು ಜನ ಫಸ್ಟು ಬೆಲ್ಲ ಹಾಕಿ ಆಮೇಲೆ ಅವಲಕ್ಕಿ ಹಾಕ್ತಾರೆ. ಬಟ್ ಫಸ್ಟು ಯಾಕೆ ಅವಲಕ್ಕಿ ಹಾಕ್ಬೇಕಂದ್ರೆ ಬೆಲ್ಲ ಹಾಕಿದ್ಮೇಲೆ ಅವಲಕ್ಕಿ ಸರಿಯಾಗಿ ಬೇಯಲ್ಲ. ಆ ಒಂದು ರೀಸನಿಂದ ಫಸ್ಟು ನಾವು ಅವಲಕ್ಕಿ ಹಾಕಿದ್ಮೇಲೆ ಅದು ಬೆಂದಿದೆಯಾ ಇಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಬೆಲ್ಲ ಹಾಕ್ಕೋಬೇಕು. ಸೊ ಇವಾಗ ನಾನು ನೀಟಾಗಿ ಇಲ್ಲಿ ಅವಲಕ್ಕಿನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಇನ್ನೇನು ಬೇಯ್ತಾ ಬಂದಿದೆ, ಒಂದು ಸಲ ಚೆಕ್ ಮಾಡ್ಕೋಬೇಕು ಬೆಂದಿದೆಯಾ ಅಂತ. ಒಂದು 3/4 ಬೆಂದಿದೆ ಅನ್ನೋ ಟೈಮಲ್ಲಿ ನಾವು ಬೆಲ್ಲ ಹಾಕ್ಕೋಬೇಕು. ಸೊ ಲೈಕ್ ಇದು ಕ್ವಾಂಟಿಟಿ ಏನಂದರೆ ನೀವು 1 ಲೀಟ್ರ್ ಹಾಲಿಗೆ 1 ಚಿಕ್ಕ ಬೌಲು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಚೆಕ್ ಮಾಡಿಕೊಂಡು ನೀವು ಆ ಬೆಲ್ಲನ ಹಾಕ್ಕೋಬೋದು. ಸೊ ನೀವು ಬೆಲ್ಲಕ್ಕೆ ಬದಲು ಸಕ್ಕರೆ ಸಹ ಯೂಸ್ ಮಾಡ್ಬೋದು. ಬಟ್ ನನಗೆ ಪರ್ಸ್ನಲಿ ನನಗೆ ಬೆಲ್ಲ ಟೇಸ್ಟೇ ಇಷ್ಟ ಆಗುತ್ತೆ. ಸೊ ಬೆಲ್ಲದಿಂದನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬೆಲ್ಲ ಎಲ್ಲ ಹಾಕಿ ನೀಟಾಗಿ ಕುದಿಯೋ ಟೈಮಲ್ಲಿ ರವೆ ಏನು 2 ಟೇಬಲ್ ಸ್ಪೂನ್ ತೊಗೊಂಡಿರ್ತೀರ, ಇದು ಡ್ರೈ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ ನಾನು. ಆ 2 ಟೇಬಲ್ ಸ್ಪೂನ್ ರವೆ ಹಾಕ್ಕೊಳ್ಳಿ. ಸೊ ಇದು ಫುಲ್ಲು ಪ್ರೋಸೆಸ್ಸು ನೀವು ಕೈ ಆಡಿಸ್ತಾನೆ ಇರಬೇಕು, ಅಂದರೆ ಇಲ್ಲಾಂದರೆ ತಡ ಅಂಟು ಬಿಡುತ್ತೆ, ಅಂದರೆ ಒಂಥರ ಗಟ್ಟಿ ಆಗಿಬಿಟ್ಟು ಕೆಳಗಡೆ ಎಲ್ಲ ಒಂಥರ ಸೀದೋಗ್ತರ ಆಗುತ್ತೆ. ಸೊ ಆದಷ್ಟು ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸೊ ನಾನು ಇವಾಗ ರಿಮೈನಿಂಗ್ ಥಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆನ ತರಿಯಾಗಿ ರುಬ್ಕೊಂಡಿದ್ನಲ್ಲ ಆ ಪುಡಿ ಮತ್ತು ಒಣಕೊಬ್ಬರಿ ಇಲ್ಲಾಂದರೆ ಹಸಿ ಕೊಬ್ಬರಿ, ಇಲ್ಲಿ ನಾನು ಹಸಿ ಕೊಬ್ಬರಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಪೊಂಗಲ್ ಅದಕ್ಕೆ ಬರುತ್ತೆ. ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಜನ ಈ ಒಂದು ಟೈಮಲ್ಲಿ ತುಪ್ಪ ಹಾಕ್ಕೊಳ್ತಾರೆ, ಬಟ್ ನಾನು ಆಲ್ರೆಡಿ ಇದರಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಇನ್ನೂ ತುಂಬಾ ತುಪ್ಪ ಎಲ್ಲ ಹಾಕಿ ಫ್ಯಾಟ್ನ ಇನ್ಕ್ರೀಸ್ ಮಾಡೋದು ಬೇಡ ಅಂತ ನಾನೇನು ಹಾಕ್ತಾಯಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಗಿನ್ನಾಲು. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕಂತೂ. ಈ ಸ್ವಲ್ಪ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನನಗೆ ತುಂಬ ಫ್ಯಾಟ್ ಬೇಡ ಅಂತ ಹಾಕ್ಕೊಂಡಿಲ್ಲ ಅಷ್ಟೇ. ಸೊ ಹೀಗೆ ಗಿನ್ನಲ್ಲಿ ಮಾಡೋದು. ಇವಾಗ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಸೊ ಇವಾಗ ಈ ಕನ್ಸಿಸ್ಟೆನ್ಸಿ ಒಂಥರ ಹಲ್ವಾ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ಗಿನ್ನಲ್ಲಿ ರೆಡಿ ಆಗಿದೆ ಅಂತಲೇ ಅರ್ಥ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ.
ಸೊ ಕೊನೆ ತನಕ ನೋಡ್ತಾ ಇದ್ದೀರಾ ಅಂದರೆ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲಾಂದರೆ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.